ಭೀಮನ ಹೊಟ್ಟೆಗೆ ಸಣ್ಣ ಮಜ್ಜಿಗೆ ಅಂತ ನಾವು ಹಾಕುವ ಪ್ರಮಾಣ ಮತ್ತೆ ಬಾವಿಗೆ ನೀಡುವ ಪ್ರಮಾಣಕ್ಕೆ ಅದು ಮ್ಯಾಚ್ ಆಗಲಿಲ್ಲ. ಥರ್ಡ್ ಟೈಮ್ ಜಿಲ್ಲಾ ಪಂಚಾಯತ್ ಬಂತು. ಜಿಲ್ಲಾ ಪಂಚಾಯತ್ ಬಂದ ಕಡೆ ಸರ್ ನೀವು ಮಕ್ಕಳಿಗೆ ನೀರು ಬೇರೆ ಕೊಡಬೇಡಿ ಅಂತ. 2 ಬಾವಿಗಳಿವೆ. ಈ ಏನು ನಾವು ಇದು ಪಾತ್ರೆ ವಾಶ್ ಮಾಡ್ತಾರೆ, ಆ ಪಾತ್ರೆ ವಾಶ್ ಮಾಡಿದ ನೀರಿಗೆ ಹೋದ 2 ವರ್ಷಗಳ ಹಿಂದೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಚಂದ್ರವಾಸ ಕರ್ಕೇರವರ ಅನುದಾನದಲ್ಲಿ 1 ಲಕ್ಷ ರೂಪಾಯಿ ನನಗೆ ಈ ಸಮಸ್ಯೆ ಬಂದಿತ್ತು. ಯಾಕಂದ್ರೆ ಈ ನಾನು 4 ಇಂಚಿನ ಪೈಪ್ ಹೊಂದಿದ್ದೆ. ಪ್ರತಿ ಸರಿ ಅಕ್ಕಿ ಲವರಿ ಅಥವಾ ಬೇರೆ ಮಣ್ಣಿನ ಲವರಿ ಕಲ್ಲರಿ ಬಂದಾಗ ಆ ಪೈಪು ಚೆಕ್ ಆಗ್ತಿತ್ತು. ಸೊ ನಮ್ಮ ಪಾತ್ರೆ ತೆಗೆದ ಪೂರ ನೀರಡೆ ಒಂದು ಬ್ಲಾಕ್ ಆದ ಸ್ಮೆಲ್ ಸ್ಟಾರ್ಟೆಡ್ ಕಮಿಂಗ್. ಅದನ್ನು ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ. ಕರೆಂಟ್ ಇದ್ದು ನಮ್ಮ ಈ ಫೋನ್ ಇದ್ದು ವೈರಲ್ಲಿ ಕೂಡ ಹಾಕಿ ನೋಡಿದ್ರು ಹೋಗುದು. ಅದರ ಮೇಲೆ ನಾವು ಈ 1 ಲಕ್ಷ ರೂಪಾಯಿ ಕೊಟ್ಟು ಆ ಒಂದು ದೊಡ್ಡ ಚರಂಡಿ ಮಾಡಿದ್ವಿ. ಆ ಚರಂಡಿಯ ನೀರು ಸೀದಾ ಬಾವಿಯ ಪಕ್ಕ ಹೋಗ್ತಾ ಇದೆ. ಅದು ಸುಮಾರು 50 ಫೀಟ್ ಅಂತ ಹೇಳ್ಬೋದು, 50 ಫೀಟ್ ಹೋಗ್ತಾ. ಅದರಲ್ಲಿ ಹೋದ ನೀರು ಬಾವಿ ಪಕ್ಕದಲ್ಲಿ ಸ್ಟೋರ್ ಆಗ್ತಾ ಇದೆ. ರೀಸೆಂಟ್ ನಮ್ಮ ಶಾಲೆ ಸ್ಟಾರ್ಟ್ ಆದ 1 ವಾರದ ತರುವಾಯ ಬಾವಿಯನ್ನು ಗಮನಿಸಿದಾಗ ಈ ನಮ್ಮ ಇನ್ನೊಂದದೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಗಿಡ ಮತ್ತು ಆ ಎಲೆಗಳು ಬಿದ್ದು ಬಾವಿ ನೀರು ಕಪ್ಪಾಗಿ, ಆ ಬಾವಿ ನೀರು ಕಪ್ಪಾದಾಗ ಆ ನೀರು ಮಕ್ಕಳಿಗೆ ಕೊಟ್ಟರೆ ಏನಾಗಬಹುದು. ಸೊ ಈ ಹಿನ್ನೆಲೆಯಲ್ಲಿ ಹೋದ 15-20 days ಬ್ಯಾಕ್, ಹೋದ ವಾರ ಮಳೆ ಬರ್ತದೆ, ಒಂದು ಪೊಟ್ಯಾಷಿಯಂ ಹಾಕುವ ಅಂತ ಹೊರಟೆ, ರಜೆ ಬಂತು ಆಗಲಿಲ್ಲ. ಸೊ ಹೋದ ವಾರ ನಾವೆಂತ ಮಾಡಿದ್ರೆ ಬಾವಿಗೆ ಶನಿವಾರ ಶುಕ್ರವಾರ ರಜೆ, ಗುರುವಾರ ರಜೆ ಸಿಗುತ್ತೆ. ಹೋದ ಗುರುವಾರ ರಜೆ ಕೊಟ್ಟಿದ್ರು. ಆ ದಿವಸ ನಾವೇನ್ ಮಾಡಿದ್ರು, ಬಾವಿಗೆ ಒಂದು ದೊಡ್ಡ ಪ್ಯಾಕೆಟ್ ಪೊಟ್ಯಾಷಿಯಂ ಹಾಕಿದ್ರು. ಪೊಟ್ಯಾಷಿಯಂ ಹಾಕಿದ ಮೇಲೆ ಆ ಪೊಟ್ಯಾಷಿಯಂ ಬಾವಿಗೆ ಹಾಕಿದ್ದು ಫೋಟೋ ಇದೆ, ಇದನ್ನ ಪ್ರೊಡ್ಯೂಸ್ ಮಾಡ್ಬೋದು. ಆ ಫೋಟೋ ಹಾಕಿದ ಮೇಲೆ ಆ ನೀರು ಬಣ್ಣ ಪಿಂಕ್ ಬಣ್ಣ ಬರ್ತದೆ. ಒಂದು ಎರಡನೇದು ನೀರಿನ ಬಣ್ಣ ಪಿಂಕ್ ಇರ್ತದೆ, ಸ್ಮೆಲ್ ಬೇರೆ ಇರ್ತದೆ. ಆ ನೀರು ಡೈರೆಕ್ಟ್ ಆಗಿ ನಮ್ಮ ಪ್ಯೂರಿಫೈಯರ್ಗೆ ಬರ್ತದೆ. ಆ ಪ್ಯೂರಿಫೈಯರ್ ವಾಟರ್ ನೀವು ಆನ್ ಮಾಡಿದ್ರೆ ಒಂದು ಕೋಲ್ಡ್ ಬರ್ತದೆ, ಒಂದು ನಾರ್ಮಲ್ ಬರ್ತದೆ. ಸೊ 3 days ಯು ಆರ್ ನಾಟ್ ಸಪೋಸ್ ಟು ಯೂಸ್. ಮನೆಯಲ್ಲಿ ಕೂಡ ನಾವು ಪೊಟ್ಯಾಷಿಯಂ ಅಥವಾ ಬ್ಲೀಚಿಂಗ್ ಹಾಕಿದ ಮೇಲೆ 2-3 ದಿವಸ ನೀರನ್ನು ಯೂಸ್ ಮಾಡಬಾರದು. 3ನೇ ದಿವಸ ಆದಾಗ ಬಿಳಿ ಬಣ್ಣಕ್ಕೆ ನೀರು ಬರ್ತದೆ, ಆಮೇಲೆ ಯು ಆರ್ ಸಪೋಸ್ ಟು ಯೂಸ್ ದ ವಾಟರ್. ಯಾಕಂದ್ರೆ ನೀರನ್ನು ನಾವು ಕೊಟ್ಟು ನೀರಿಂದ ನಮಗೆ ರೋಗ ಬಂದಂತಾದ್ರೆ ಅಂತ ಸಂದರ್ಭದಲ್ಲಿ ನಾವು ಪ್ಯೂರಿಫೈಯರ್ ಅನ್ನು ಆನ್ ಮಾಡಿ ಇಟ್ಟರೆ ಮಕ್ಕಳು ಮಾಡ್ತಾರೆ, ದೇ ವಿಲ್ ಡ್ರಿಂಕ್. ಡ್ರಿಂಕ್ ಮಾಡಿದ್ದು ಪ್ಲಸ್ ಮೈನಸ್ ಏನು. ಆ ಕಾರಣದಲ್ಲೇ ಸಂಬಂಧಿತ ಅಧಿಕಾರಿಗಳು ಅದನ್ನು ಗಮನಿಸಿ ನಾವು ಕ್ಲೋಸ್ ಮಾಡಿದ್ದೇವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದು ನಾವು ಸಬೂರು ಕೊಡೋದಿಲ್ಲ, ಅದಕ್ಕೆ ಜಸ್ಟಿಫಿಕೇಶನ್ ಅಂತ ಕೊಡೋದು. ನಾವು ಮಾಡೋದು ನಾವು ಹೇಳ್ತೇವೆ. ಅವರು ಕಂಡು ಬಂದಾಗ ಕಂಡು ಬರೋದು, ಅವರ ಗಮನಕ್ಕೆ ಬಂದಿರೋದು ನಾವು ಹೇಳ್ಬೋದು. ಅದು ಹೌದು ಕೂಡ. ಯಾಕಂದ್ರೆ ನಾವು ನೀರು ಆನ್ ಮಾಡಿದ ತಕ್ಷಣ ಬರುವ ನೀರು ಯಾವ ನೀರು ಆ ಪೊಟ್ಯಾಷಿಯಂ ಹಾಕಿದ್ರಿ ಅದನ್ನು ನಾವು ಕೊಡ್ಬೋದ? ಇಟ್ ಇಸ್ ನಾಟ್ ಗುಡ್. 1. ಪಾಯಿಂಟ್ 2, ಅವರು ವಾಷಿಂಗ್ ಬಗ್ಗೆ ಮಾತಾಡಿ ಅಂದ್ರೆ ಖಂಡಿತ ನಾವು ಹೇಳ್ಬೇಕು, ನಾನು ದೂರ ಏನಾಗ್ತಾ ಇದೆ 22-23ರ ಸಾಲಲ್ಲಿ ಕೂಡ ಅಡಿಗೆ ಮನೆಯ ಪಕ್ಕದಲ್ಲಿ ನೀವು ಗಮನಿಸಿದ್ರೆ, ಅಡಿಗೆ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಪಾತ್ರೆ ತೊಳಿಲಿಕ್ಕೆ ಒಂದು ಜಾಗ ಇದೆ, ಹೋಗ್ಬೇಕಾದ್ರೆ ಗಮನಿಸ್ತು. ಆ ಪಾತ್ರೆ ತೊಳೆಯುವ ಜಾಗದಲ್ಲಿ ತೊಳೆದ ನೀರು ಪೈಪಲ್ಲಿ ಸೀದಾ ನಮ್ಮ ಎಲ್ಲಿಗೆ ಹೋಗ್ತದೆ, ದೊಡ್ಡ ಚರಂಡಿ ಮಾಡಿದ್ರು ಅದರಲ್ಲಿ ಹೊರಗಡೆ ಹೋಗ್ತದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಅಡಿಗೆ ಮನೆಯ ಜಾಗ ಸಣ್ಣಿದೆ, ಡೆಲಿವರಿ ನಾವು ಒಪ್ಕೋಬೇಕು. ನನಗೆ ಬಂದು 1,20,000 ಸುಮಾರು 2,015 ಇಸ್ವಿಯಲ್ಲಿ ಕಳಿಸಿದ್ರು. ಅದಕ್ಕೆ ನಮಗೆ ಶಾರ್ಟೇಜ್ ಆಫ್ ಏನಾಗ್ತದೆ ಪ್ಲೇಸ್. ಅದಕ್ಕೆ ನಾವು ಅದೇ ಗೋಡೌನ್ ಆಗಿದೆ, ಅದೇ ನಮ್ಮದು ಅಡಿಗೆ ಮನೆ ಆಗಿದೆ. ಬೇರೆ ನಮಗೆ ಜಾಗ ಇಲ್ಲದ ಕಾರಣ ಸರ್ಕಾರ ಕೂಡ ನಮಗೆ 1,20,000 ಕೊಡು. ನನಗೆ 1,50,000 ಖರ್ಚಾಯಿತು. ಆಗ ಕೊಟ್ಟ ಹಣ ಕೇವಲ ಶೀಟ್ ಹಾಕಲಿಕ್ಕೆ ಮಾತ್ರ, ಅದನ್ನು ನಾವು RCC ಕಟ್ಟಿದ್ದೇವೆ. ಹಾಗಾಗಿ ನಮ್ದು ಸ್ವಲ್ಪ ಶಾರ್ಟ್ ಇದೆ ಅದೊಂದು. ಸೊ ಈಗ ಸದ್ಯಕ್ಕೆ ಇದನ್ನು ಗಮನಿಸಿ, ನಮ್ಮಲ್ಲಿ ಬಯೋಗ್ಯಾಸ್ ಅಂತ ಒಂದಿದೆ. ಆ ವೇಸ್ಟ್ ವಾಟರ್ ಏನಿದೆ, ಅಂದ್ರೆ ವೇಸ್ಟ್ ಅಂತ ಹೇಳಿದ್ರೆ ನಾವು ಹೇಳ್ಬೋದು ತಿಳಿ ಅಂತ. ಆ ತಿಳಿ ಪಕ್ಕ ನಮ್ಮ ತರಕಾರಿ, ಅದರಿಂದ ನಮ್ಮ ಬಯೋಗ್ಯಾಸ್ ಮಾಡಿ 5 ಒಂದು ಗ್ಯಾಸ್ ನಮಗೆ ಸಿಗ್ತದೆ. ಸೊ ಈಗ ಇನ್ನೊಂದು 1 ವಾರದಲ್ಲಿ ಅಡಿಗೆ ಮನೆಯ ಸ್ವಲ್ಪ ನಾವು ಎಕ್ಸ್ಟೆನ್ಷನ್ ಮಾಡ್ತದೆ. ಯಾಕಂತ ಹೇಳಿದ್ರೆ ಲೇಡೀಸ್ ಕೆಲಸ ಮಾಡೋದು, ಲೇಡೀಸ್ ಕೆಲಸ ಮಾಡ್ತಾರೆ ರೋಡ್ ತೋರಿದ್ರು ಅಂದ್ರೆ ನಾವೇನು ಜನ ಅವೇನು ಅಡಿಗೆ ಇಲ್ಲದ ಬರೀಟೆ ಗೋಡೆ ಕಟ್ಟಿದ್ರು. ಅದಕ್ಕೆ ಶೀಟ್ ವಾಟರ್ ಪ್ಲಾಂಟ್ ಮಾಡೋದು ಆಟೋಮೆಟಿಕಲಿ ಯಾವಾಗ ಏನು ಹಾಕೋದು
ಇಲ್ಲಿ ಸದ್ಯಕ್ಕೆ ಏನಾಗ್ತದೆ ಅಂದ್ರೆ ಅವರಿಗೆ ಜೋರು ಮಳೆ ಇದೆ, ಅಲ್ಲಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಿರ್ಬೇಕಾದ್ರೆ ಇಲ್ಲಿ ಬಂದು ತೊಳಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಸುಮಾರು ಒಂದು 10 days ನಿಂದ ನಂತರ ಒಂದು 10-15 ದಿವಸ ಆಯ್ತು ಅಲ್ಲಿಂದ ಅವರು ಅಡಿಗೆ ಮನೆ ಪಕ್ಕದಲ್ಲಿ ತೊಳಿತಾರೆ ಅನಿವಾರ್ಯ. ಹಾಗೆ ನನ್ನ ಒಂದು ಈಗ ಇನ್ನೊಂದು ಕಾಮಗಾರಿ ನಡೆಯುವ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಬರ್ತಿರುವ ಕಾರಣ ಕಾಮಗಾರಿ ಮಾಡಲಿಕ್ಕೆ ಕೆಲಸದಲ್ಲಿ ಗೊತ್ತಾಯ್ತು ಬರಲಿಲ್ಲ. ಈಗ ಒಂದು ವೇಳೆ ಆಗಿದ್ದಿದ್ದರೆ ಮುಂದಿನ ದಿನಗಳಲ್ಲಿ ಅವರು ಬಚ್ಚಲು ಮನೆ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ, ಅಲ್ಲಿ ಪಾತ್ರ ಕುಡಿತಾರೆ. ಆಗ ನೀರು ಸೀದಾ ನಾವೇನು ನಾನು ಆಲ್ರೆಡಿ ಒಂದು ಸರಣಿ ಇದೆ ಆ ನೀರಿಗೆ ಹೊರಗಡೆ ಹೋಗ್ತದೆ. ಪಾಯಿಂಟ್ ನೀವು ಸರ್ ಕೇಳಿದ್ದು ಸ್ವಚ್ಛತೆ ಇದರ ಬಗ್ಗೆ ಕೇಳಿದ್ದು, ಅಡುಗೆ ಮಾಡಿದ ನೀರು ಹೋಗ್ಲಿಕ್ಕೆ ನಮ್ಮದು ಅದೇ ಚರಂಡಿ ಒಂದು. ಮತ್ತೆ ತ್ಯಾಜ್ಯ ಅಂತ ನಾವು ಹೇಳ್ತೇವೆ, ವೇಸ್ಟ್ ಅಂತ ಹೇಳ್ತೇವೆ. ಅದು ನಮ್ಮ ಈ ಟಾಯ್ಲೆಟ್ನ ಹೆಣ್ಣು ಮಕ್ಕಳ ಟಾಯ್ಲೆಟ್ನ ಪಕ್ಕದಲ್ಲಿ ಒಂದು ಗುಂಡಿ ಇದೆ. ಓಕೆ, ಅದನ್ನ ನೀವು ಗಮನಿಸಬಹುದು. ಸ್ಪಾಟೇ ನೋಡಿ, ನಾನು ಬಾಯಲ್ಲಿ ಇಲ್ಲ, ಅವ್ರು ಹೇಳೋದು ನಾವು ಹೇಳೋದು, ನೀವು ಜಾಗದಲ್ಲಿ ಹೋಗಿ ನೋಡಿ. ಅದು ಮತ್ತೆ ನೋಡಿ, ಆಮೇಲೆ ನೋಡಿ, ಇಲ್ಲೂ ನೋಡಿ. ಸೊ ಹೀಗೆ ಆ ಜಾಗದಲ್ಲಿ ನಾವು ಮಾಡ್ತೇವೆ. ಮತ್ತೆ ವಾರದಲ್ಲಿ 2 ಬಾರಿ ಅವರಿಗೆ ಬಂದ 3 ದಿನಗಳಲ್ಲಿ ಕೂಡ ಶಾಲೆ ಇರಲಿಲ್ಲ. ಹೌದಲ್ಲ, ಶಾಲೆ ಇರಲಿಲ್ಲ. ಸೊ ಶನಿವಾರ ಬರುವುದಿಲ್ಲ. ಬರುವುದು ನಿಮ್ಮದೊಂದು ಒಂದು ಗಾಡಿ ಸೌಂಡ್ ಮಾಡಿ ಬರ್ತದೆ, ಅದು ಕಸದ ಗಾಡಿ. ಅದ್ಯಾವುದು ಬರ್ತದೆ ಬುಧವಾರ, ಬುಧವಾರ ಮತ್ತು ಶುಕ್ರವಾರ, ವಾರದಲ್ಲಿ 2 times ಪಂಚಾಯತ್ ಬರುತ್ತೆ. ಅವ್ರು ಬಂದದನ್ನ ನಮಗೆ ಹೆಚ್ಚು ಕಸ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಮೊದಲು ಕುರುಕುರೆ